ಏಯ್ ನೋಡಿ ಮಾತಾಡ್ತಾರೆ ಏನೇನೋ ಮಾತಾಡ್ತಿದ್ರೆ ಯಾಕೆ ಸರಿಯಾಗಿ ಬ್ರಷ್ ಮಾಡಿದ್ರೆ ಇಲ್ವ ಇವತ್ತು? ನಾವ್ ಹಂಗೇನೆ ಬೈಯೋದೊಳಗೆ ಏಯ್ ಅದೊಂದಾದ್ರೆ ಸರಿ, ಇನ್ನ ಬೇರೆ ಬೇರೆ ಹೋಗ್ಲ ಬೈತೀವಿ ಅಯ್ಯಪ್ಪ ನಾವು. RJ Sunil Prank Calls. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯಾವುದೇ ಕೃತಕವಾದಂಥ ಬಣ್ಣ ಆಗಿರ್ಬೋದು, ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡ್ದೇನೆ ನೈಸರ್ಗಿಕವಾಗಿ ಸಂಸ್ಕರಣೆ ಮಾಡಿದಂಥ ಮಸಾಲಾ ಪದಾರ್ಥಗಳು ಅಂತ ಹೇಳಿದ್ರೆ ಅದು ಸುನಿ ಮಸಾಲಾ ಪದಾರ್ಥಗಳು ಅಂತ ಹೇಳ್ತಾ, ಸದ್ಯಕ್ಕೆ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ನನಗೆ ಮೆಸೇಜ್ ಮಾಡಿದ್ದಾರೆ. ಇಲ್ಲಿ ಸವಿತಾ ಅನ್ನೋರು ಪ್ರಭಾಕ್ ಅವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರು ಓಂ ಶಕ್ತಿಗೆ ಹೋಗಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ. ಹಾಗೆಯೇ ನೀವೇನಾದರೂ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಸೈಟ್ ತೊಗೋಬೇಕು ಅಂತಿದ್ದೀರಾ, ಇಲ್ಲಿದೆ ಒಂದು ಮಾಹಿತಿ. ಬೆಂಗಳೂರು ನಗರದ BDA ನಿವೇಶನಗಳು ನಾಗರಬಾವಿ, ವಿಶ್ವೇಶ್ವರ ಲೇಔಟ್, ರಾಜರಾಜೇಶ್ವರಿ ನಗರ, ಬನಶಂಕರಿ 6th ಸ್ಟೇಜ್, JP ನಗರ, ಅಂಜನಾದ್ರಿಪುರ, ಕೆಂಪೇಗೌಡ ಲೇಔಟ್ ಹಾಗೆ ಅರ್ಕಾವತಿ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಂಡ್ಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಂ ಪ್ರಾಪರ್ಟೀಸ್ 7411501819. ಸೊ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಬನ್ನಿ, ನಾವೀಗ ಕಾಲ್ ಮಾಡ್ತಾ ಇದೀವಿ. ಪ್ರಭಕ್ಕ ಇವರು ಇರೋದು ಬಿಡದಿಲ್ಲಂತೆ. Sunil Trap. ಹಲೋ ಹಲೋ ಅಮ್ಮ, ಓಂ ಶಕ್ತಿ. ಓಂ ಶಕ್ತಿ ಹೇಳಿ. ಎಲ್ಲಿದ್ದೀರಿ ಅಮ್ಮ? ಇಲ್ಲೇ ಮನೆ ಹತ್ರ ಇದ್ದೀನಿ. ಯಾರು ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ಅಮ್ಮ. ಹಾ, ಯಾವತ್ತಮ್ಮ ಇಟ್ಕೊಂಡಿರೋದು ನೀವು? 6-7ಕ್ಕೆ. 6-7 ಅಂದ್ರೆ ಮುಂದಿನ ವರ್ಷ? ಮುಂದಿನ ವರ್ಷ. ಹೇಳಿ. ಇದು ನಾಳೆ ಎಲ್ಲಿ ಸಿಗ್ತೀರಮ್ಮ ನೀವು? ಯಾರು ಅಂತ ಗೊತ್ತಾಗಿಲ್ಲ ನನಗೆ. ಹೇಳ್ತೀನಿ ಅಮ್ಮ. ಅಮ್ಮ 5ನೇ ತಾರೀಕು ನಂಗೆ ನೀವು ಸಿಗಕ್ಕಾಗುತ್ತಾ ನನಗೆ? ನೀವ್ ಯಾರು ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ. ಕೊಡು ಮನೆ. ಅಮ್ಮ ವೆಂಕಿ ಅನ್ಬಿಟ್ಟು ನಾನು ಮಾತಾಡೋದು. ಬೆಂಕಿನ? ಹ್ಞೂ. ಯಾರ ಕಡೆಯವರು ಗೊತ್ತಾಗ್ಲಿಲ್ಲ. ಸವಿತನ್ ಕಡೆಯವರು. ಯಾವ ಸವಿತಾ? ಅದೇ ಬಿಡದೆ. ಬಿಡದಿ ಸವಿತಾನ? ಬಿಡದಿ ಸವಿತಾ ಯಾರು ಬರ್ಸಿಲ್ವಲ್ಲ? ಬರ್ಸಿರೋರಲ್ಲ ಅವರು. ಹ್ಮ್. ಅಮ್ಮ ನಾನು ಒಂದು ಲೆಟ್ರ್ ಬರೆದ್ಬಿಟ್ಟು ಕೊಡ್ತೀನಿ, ದಯವಿಟ್ಟು ನೀವು ಹೋಗ್ಬೇಕಾದ್ರೆ ಅದನ್ನು ತಗೊಂಡೋಗಿ ನೀವು ಗೋಲ್ಕೋಕ್ ಹಾಕ್ಬೇಕು. ನನಗೆ ಕರೆಕ್ಟಾಗಿ ಹೇಳ್ಬೇಕು, ನೀವ್ ಯಾರು ಅಂತಾನು ಗೊತ್ತಿಲ್ಲ ನನಗೆ. ಅದೇನೆ ಏನು ಅಂತ ಹೇಳುದು, ಯಾರ ಕಡೆಯವರು ಅಂತ ಹೇಳಿದ್ರೆ ನಾನು ಮಾತಾಡ್ಬೋದು ಅಣ್ಣ. ಅದೇ ಹೇಳದ್ನಲ್ಲ ಈಗ. ಏನಂತಂದ್ರೆ ನಿಮ್ಮ ಹತ್ರ ಏನ್ ಮುಚ್ಚುಮರೆ, ನಾನು ನಮ್ಮ ಮನೆಯಲ್ಲಿ ನನ್ಗೆ ಇಷ್ಟ ಇಲ್ದರಂಗೆ ಮದುವೆ ಮಾಡ್ತಾವ್ರೆ. ಅದಕ್ಕೇನೆ ನಾನೊಂದು ಲೆಟ್ರ್ ಬರ್ಕೊಡ್ತೀನಿ, ಹೆಂಗಾರು ಮಾಡಿ ಅದನ್ನ ನೀವು ಗೋಲ್ಕ್ ತಲಾಕಿ ದೇವ್ರಿಗೆ ಅದನ್ನ ತಲುಪಿಸಿ. ಅಲ್ಲ, ನಿಮಗ್ ನಾನು ನಂಬರ್ ಕೊಟ್ಟಿದ್ಯಾರು ಸರ್? ಸವಿತಕ್ಕ ಅವರು. ಯಾವ ಸವಿತಾ? ಅದು ಏನೋ ಅಲ್ಲೆಲ್ಲ ದೇವರಲ್ಲಿ ಬೇಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಯ್ತದಂತೆ. ಅದೇ ಯಾವ ಸವಿತಾ ಹೇಳಿ. ನನ್ನ ಜೀವನ ನಿಮ್ಮ ಕೈಲಿ ಐತೆ, ಹೆಂಗಾರು ಮಾಡಿ ದಯವಿಟ್ಟು. ಇಲ್ಲ ಹುಡುಗಿ ನಂಬರ್ ಕೊಡ್ತೀನಿ, ನೀವೇ ಏನಾರು ಹೇಳ್ಬಿಟ್ಟು ಈ ಮದುವೆ ಸ್ಟಾಪ್ ಮಾಡಿ. ಇಲ್ಲಿ ಏನೇನೋ ಕಾರಣಕ್ಕೆ ಪುನಃ ಏನೋ ಕರೋನಾ ಶುರು ಆಯ್ತೈತೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆತರದಲ್ಲಿ ಎಲ್ಲ ಮಾಡಬೇಕು ಅಂತ ಇದು ಮಾಡ್ತಾವ್ರೆ. ಯಾರ ಹತ್ರ ಹೇಳ್ಕೊಳಕ್ಕಾಯ್ತಲ್ಲ ಇದು ನನಗೆ. ನನಗೆ ಅಣ್ಣ, ನೀವು ನನ್ಗಿಂತ ಚಿಕ್ಕವರು ಅಂತಿದ್ದೀರಾ ಏಜಲ್ಲಿ. ನನಗೆ ನೀವು ಕರೆಕ್ಟಾಗಿ ಯಾರ ಕಡೆಯವರು ಏನು ಅಂತ ಹೇಳಿದ್ರೆ ನಾನು ಏನ್ ಮಾತಾಡ್ಬೇಕು, ಇಲ್ಲ ನಿಮ್ನ ಯಾವಾಗ ಕರೆಸ್ಬೇಕು ಅಂತ ನಾನು ಹೇಳ್ತೀನಿ. ನಂಗೆ ನಿಮ್ ನಂಬಿಕೆ ಇಲ್ಲ ಅಂದ್ರೆ ನಾನು ಬೇಕಾದ್ರೆ ಮನೆ ಹತ್ರನೇ ಬಂದು ಮಾತಾಡ್ತೀನಿ ಬಿಡಿ. ಅದಕ್ಕೇನೆ ನೀವು ಯಾರ ಕಡೆಯವರು ಅಂತ ಹೇಳಿದ್ರೆ ನಾನು ಹೆಂಗ್ ಫೋನಲ್ಲಿ ತೋರಿಸ್ಲಿ ಅವ್ರನ್ನ? ಸವಿತಾ ಅಂತ ಅಂದ್ರೆ ಯಾವ ಸವಿತಾ? ಬಿಡದಿಲ್ ಒಬ್ರಿದಾರೆ, ಕೆಂಗೇರಿಲ್ ಒಬ್ರಿದಾರೆ, ಎಲ್ಲ ಊರಲ್ಲೂ ಅವ್ರೆ. ಅದಕ್ಕೆ ನಿಮ್ಗೆ ನಮ್ ನಂಬರ್ ಕೊಟ್ಟವ್ರು ಯಾರು? ಸ್ವಲ್ಪ ಉದ್ದಕ್ಕೆ ಅವ್ರೆ ನೋಡಿ. ಬಿಡದಿಲಿ ಯಾರು ಸವಿತಾ ಆತರ ಉದ್ದಕ್ಕಿರೋರು ಯಾರು ಇಲ್ವಲ್ಲ? ಇನ್ನೆಲ್ಲ ಅವ್ರ ಹಂಗಾರೆ ಅವರು ಗೊತ್ತಿಲ್ಲ ನನಗ್. ನಾಯಂಡಳ್ಳಿ ಇದು ಕೋಣಂಕುಂಟೆ ಕ್ರಾಸ್ ಅಲ್ಲಿ ಒಬ್ರಿದಾರೆ, ಇಲ್ಲಿ ಬಿಡದಿಲ್ ಒಬ್ರಿದಾರೆ. ಬಟ್ ಅವ್ರು ಬಿಡದಿಲ್ ಇರೋರು ನನ್ನ ಹತ್ರ ಮಾತಾಡ್ತಿಲ್ಲ. ಯಾಕೆ ಓಲ್ ಯಾಕ ನಿಮ್ದು ಹೆಂಗಾರು ಇದ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ನನ್ ನಂಬರ್ ಕೊಟ್ಟಿದ್ ಯಾರು ಅಂತ ಕೇಳ್ತಿದೀನಿ ಕಣಪ್ಪ. ನಿಂದ ಏನೇ ಸಮಸ್ಯೆ ಇದ್ರು ನನ್ ಮಾಡ್ಕೊಡ್ತೀವಿ. ಬಟ್ ನನ್ಗೆ ಬೇರೆ ತರ ಏನೋ ಮಾಟ ಮಂತ್ರ ಆತರ ಏನೋ ನಮ್ಗ ಅದು ಇಷ್ಟನೂ ಇಲ್ಲ ಕಣಪ್ಪ. ನಾವ್ ಅಮ್ಮಂಗೆ ನಂಬಿಕೆ ಇಟ್ಟಿದೀವಿ. ನಾವ್ ಅಮ್ಮನ್ ಕಡೆಯಿಂದ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀವಿ. ನಮ್ಗ ಅವೆಲ್ಲ ಮಾಟ ಮಂತ್ರ ಅದೆಲ್ಲ ನಮಗೂ ಲಾಯಕಲ್ಲ, ನಾವ್ ಮಾಡಕ್ಕೂ ಹೋಗಲ್ಲ ಅದನ್ನ. ಮತ್ ಮಾಡ್ಕೊಡ್ತೀನಿ ಅಂತ ಅಂದ್ರೆ ಅಮ್ಮನ್ ಕಡೆಯಿಂದ ಅಮ್ಮನ್ ಕಡೆಯಿಂದ ನಿಮ್ಗೆ ಏನ್ ಒಳ್ಳೇದಾಗ್ಬೇಕೋ ಅದನ್ನ ನಾವು ಮಾಡಕ್ಕೆ ಟ್ರೈ ಮಾಡ್ಬೋದು, ಅಮ್ಮನ್ ಕೇಳ್ಬಿಟ್ಟು. ಆಯ್ತಾ? ನಿಮ್ಗೆ ನನ್ ನಂಬರ್ ಯಾರು ಕೊಟ್ರು ಅದೊಂದು ಮೇನ್ ನನಗ್ ಬೇಕಾಗಿರೋದು ಅಷ್ಟೇ ಕಣಪ್ಪ. ನೀವ್ ಬೇಕಾದ್ರೆ ಬಂದ್ ಮೀಟ್ ಮಾಡ್ತೀನಿ ಅಂದ್ರು ನಾನು ಓಕೆ. ಅಲ್ಲಲ್ಲ
ನೀವು ಪರಿಚಯ ಇದ್ದವ್ರಿಗೆ ಮಾತ್ರ ಒಳ್ಳೇದು ಮಾಡೋದು. ಆ ಥರ ಏನಿಲ್ಲ ಕಣಪ್ಪ, ನಮ್ಗೆ ಅಮ್ಮ ಎಲ್ಲಾರ್ಗೂ ಒಂದೇ, ಮಕ್ಕಳು ಅಂದ್ಮೇಲೆ ಎಲ್ಲಾರ್ಗೂ ಒಂದೇ ಅಲ್ವೇ? ಮತ್ತೆ ನೀವು ಅಷ್ಟೊಂದು ಇದು ನಾನು ಬೇರೆ ತರ ಏನಾದ್ರು ಕೇಳ್ತಾ ಇದ್ದೀನಿ ಸಹಾಯ? ಇಲ್ಲ, ನಮ್ಗೆ ಯಾರೋ ಮೂರನೇ ವ್ಯಕ್ತಿ ಫೋನ್ ಮಾಡಿದಾಗ ನಾವು ಅದನ್ನೆಲ್ಲ ಕೇಳಲೇಬೇಕಾಗುತ್ತೆ ಅಲ್ವಾ? ಇವಾಗ ನೀವು ಪರಿಚಯ ಇಲ್ಲ ಏನಿಲ್ಲ, ನಾನ್ ನಿಮ್ ಹತ್ರ ಹೆಂಗ್ ಹೇಳಕ್ಕಾಗುತ್ತೆ? ಹೆಂಗೆ ಅಂದ್ರೆ ನಾನು ಹೇಳಿಲ್ಲ, ನಾನು ಹೆಂಗ್ ಹೇಳ್ದೆ ಮತ್ತೆ? ನಾನು 3 ಬಿಟ್ಟವನ ನಾನು? ಆತರ ಅಲ್ಲ ಕಣಪ್ಪ, ನಿಮ್ ಪ್ರಾಬ್ಲಮ್ ಏನು ಅಂತಂದ್ರೆ ನನಗೆ ಏನು ಅಂತ ಗೊತ್ತಿಲ್ಲ, ನೀವ್ ಯಾರು ಅಂತ ಗೊತ್ತಿಲ್ಲ, ನಾನು ಅಮ್ಮನ ಹತ್ರ ಹೆಂಗ್ ಕೇಳಕ್ಕಾಗುತ್ತೆ? ಹಿಂಗೇನೆ, ಹಿಂಗೆ ಹುಡುಗನ್ ಚಿಕ್ಕ ವಯಸ್ಸು, ಮನೇಲಿ ಅರ್ಜೆಂಟ್ ಮಾಡ್ತಾವ್ರೆ, ಹಂಗೆ ಕೇಳಿ, ಇನ್ನೇನ್ ಕೇಳ್ತೀರಿ? ನೋವೇ, ನನ್ಗೆ ನೀವ್ ಯಾರು ಅಂತ ಗೊತ್ತಿಲ್ಲ, ಹತ್ರದಿಂದ ಬನ್ನಿ ಬೇಕಾದ್ರೆ ಮಾತಾಡೋದು. ಈಗ ಮತ್ತೆ ಎಷ್ಟೇ ಸಲ ಕಾಲ್ ಮಾಡೋದು ರಿಸೀವ್ ಮಾಡ್ತಾರೆ, ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯ. ಹಲೋ ಹಲೋ, ಸವಿತಾ ಅವರಾ? ಹೇಳಿ ಸರ್, ಗೊತ್ತಾಯ್ತು. ಹೆಂಗೆ ಕನ್ಸ್ ಬಿದ್ದಿತ್ತ ನಾನು ಫೋನ್ ಮಾಡ್ತೀನಿ ಅಂತ? ಇಲ್ಲ, ಇವಾಗ ನಮ್ಮ ಅಕ್ಕ ತಾನೇ ಕಾಲ್ ಮಾಡಿದ್ರು, ಯಾರಿಗಾರು ನಂಬರ್ ಕೊಟ್ಟಿದ್ದೀರಾ ಅಂತ. ಸರಿ, ಕಾಲ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿ. ಹಲೋ ಹಲೋ, ಹಾ ಹೇಳಕ್ಕ. ಯಾರು ಕೊಟ್ಟಿದ ನಂಬರು? ಹಾ, ಯಾರದು? ಸಿದ್ದುನಾ? ಅಲ್ಲ, ಏನಂದ್ರು ನೀನ್ ಬೈಸ್ಕೊಂಬ್ರ? ಏನಂದ್ರು ಹೇಳಿ. ಅವ್ನಿಗೆ ನೀನ್ ಫಸ್ಟ್ ಹೇಳು, ನಂಬರ್ ಕೊಟ್ಟಿದ್ದೆ, ನಾನು ಬ್ಲಾಕ್ ಲಿಸ್ಟ್ ಆಗ್ತಿದ್ದೆ ಇವಾಗ, ಅದಕ್ಕೆ ನೀನು ಫೋನ್ ಮಾಡ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ. ಹಲೋ ಹಲೋ, ಇದ್ಯಾಕೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಕ್ಕೆ ಏನಾಗೈತೆ ನಿಮ್ಗೆ ಕೈಗೆ? ನನ್ಗೆ ಗೊತ್ತಿಲ್ಲದವ್ರ ಹತ್ರ ನಾನು ಮಾತಾಡಲ್ಲ ಮಗ, ಸುಮ್ಮನೆ ಆಮೇಲೆ ನನಗೆ ಬಿ.ಪಿ ರೈಸ್ ಆಗೋತೈತೆ. ಯಾಕಾಯ್ತದೆ? ಮಾತ್ರ ನುಂಗಿ ಕಮ್ಮಿ ಆಯ್ತದೆ ನನ್ಗೆ ಮೊದ್ಲೇ ನಾನ್ ಯಾವ್ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀನ, ಇವಾಗ ಸಮಸ್ಯೆ ಅಂದ್ಮೇಲೆ ಎಲ್ಲಾರ್ಗು ಇರ್ತವೆ, ಅದಕ್ಕೆ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಏನಾರ ಹೇಳ್ಬೋದು. ನೀವ್ ಹಿಂಗೆ ಅದೇನೇನೋ ಹೇಳಿದ್ರೆ ನಾನ್ ತಲೆ ಕೆಟ್ಟೋಗಿರ್ತದೆ. ಮೊದ್ಲೇ ನಾನ್ ಬೆಳಗ್ಗೆಯಿಂದ ತಲೆ ಕೆಟ್ಕೊಂಡ್ ಕುಂತಿದೀನಿ. ಒಳ್ಳೆ ಡಾಕ್ಟರ್ ತೋರಿಸಿ, ಸರಿ ಹೋಯ್ತದೆಲ್ಲ. ತರ್ಲೆ ನನ್ ನಂಬರ್ ಹೇಳ್ದೆ ಕೊಡಲ್ವಲ್ಲ ಇವಳು, ಅದ್ ಹೆಂಗ್ ಕೊಟ್ಲು? ಅದ್ ಹೆಂಗ್ ನೋಡಿ, ಮಾತಾಡ್ತಾರ ಏನೇನೋ ಮಾತಾಡ್ತಿದ್ರೆ, ಯಾಕೆ ಸರಿಯಾಗಿ ಬ್ರಷ್ ಮಾಡಿದ್ರೆ ಇಲ್ವ ಇವತ್ತು? ನಾವ್ ಹಂಗೇನೆ ಬೈಯೋದೊಳಗೆ, ಅದೊಂದಾದ್ರೆ ಸರಿ, ಇನ್ನ ಬೇರೆ ಬೇರೆ ಹೋಗ ಬೈತೀವಿ. ಅಯ್ಯಪ್ಪ, ನಾವು ನಾನ್ ಭಯಕ್ಕೆ ಇಟ್ಕೊಂಡ್ರೆ ಅದು ಗೊತ್ತಾಯ್ತು. ಬರೀ ಟೀಸರ್ ನೋಡ್ಬಿಟ್ಟೆ ಭಯ ಆಗೈತೆ ನಮ್ಗೆ ಇಲ್ಲಿ. ಮುಂಚೆಯಿಂದನೂ ಹಂಗ ಅಥವಾ ಇವಾಗ ಹಿಂಗ ನೀವು? ಇಲ್ಲ, 8 ವರ್ಷದಿಂದನೂ ಹಂಗೆ. ಯಾಕೆ, ಏನಾಯ್ತು 8 ವರ್ಷದಿಂದ? ಅವಳು ನನ್ ಬಿಟ್ಟು ಹೋದ್ರು, ಅದಕ್ಕೆ ಬೈತೀವಿ. ಲವರ್ ಬಿಟ್ಟೋದ್ಮೇಲೆ ಬೈದೇ ಇರಕಾಯ್ತದ? ಲವ್ವರು ನೀವು ಮಾಡಿ ಸರಿನಾ ನನಗೆ? ಹಂಗಾರೆ ನಾವೇನ್ ಮಾಡ್ದೆ? ನಾನು ಇವಾಗ ಬಿಸಿ ಇದೀನಿ, ಯಾರೋ ಬಂದಿದ್ದಾರೆ. ಅಕ್ಕ, ಅವ್ರ ಆರ್ಜೆ ಸುನಿಲ್, ನೀನ್ ಏನೇನ್ ಬೈಬೇಡ್ರಿ ನೀವು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಬಕ್ಕ ಮಾಡಕ್ಕೆ ನನ್ ನಂಬರ್ ಕೊಟ್ರಿ, ನೀವ್ ಏನೇನು ಬೈತಿದ್ದೀರಲ್ಲ ಅಂತ. ಅವ್ರು ಏನೇನೋ ಹೇಳಿದ್ರೆ ನಾನೇನ್ ಹೇಳಿ? ಸಾರಿ ಸರ್. ಓಂ ಶಕ್ತಿ ಅಂದ ತಕ್ಷಣ ಓಂ ಶಕ್ತಿ ಅಂದ್ಬಿಟ್ರಲ್ಲ. ಓಕೆ ಪ್ರಭಾಕ್ ಅವರೇ, ನಿಮ್ಮ ಸವಿತಾ ಅವರೇ ನಿಮ್ಮ ನಂಬರ್ ಕೊಟ್ಟು ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ದು. ಯಾಕೆ ಧ್ವನಿನೇ ಬತ್ತಿಲ್ಲ? ಬಕ್ರ ಆಗ್ಬಿಟ್ಟಿದೀನಿ ಅಂತ ಅವ್ರು ಯಾರಿಗೂ ಬಕ್ರ ಆಯ್ತಿರ್ಲಿಲ್ಲ ಸರ್, ಅದಕ್ಕೆ ಬಕ್ರ ಆಗ್ಬಿಟ್ಟಿದೀನಿ ಅಂತ ಸರ್ ಅವರು. ಓಕೆ ಪ್ರಭಾಕ್ ಅವರೇ, ಥ್ಯಾಂಕ್ ಯು. ಓಕೆ ಸರ್, ಸಾರಿ. ವೆಲ್, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲೇನೋ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮಾಡಿ ಮುಗಿಸಿ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಇದು ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನಗೋದು ಭೋಗ, ನಗ್ಸೋದು ಯೋಗ, ನಗ್ಗಿದ್ರೆ ಬರುತ್ತೆ ರೋಗ. ಅದನ್ನ ನಗ್ನಗ್ತಾ ಹ್ಯಾಪಿ ಇಂದಿರಿ. ಜೈ ಹಿಂದ್. RJ Sunil Prank Calls.